ಹಾಯ್ ಗಾಯ್ಸ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನನ್ನ ಫ್ಯಾಮಿಲಿ ಜೊತೆ ವಂಡರ್ಲಾ ಹೋಗ್ತಿದ್ದೀನಿ. ಸೊ ಎಷ್ಟು ಎಂಜಾಯ್ ಮಾಡ್ತೀರಿ ಅಂತ ಇದರಲ್ಲಿ ತಿಳಿಸ್ತೀನಿ ಬನ್ನಿ ಗಾಯ್ಸ್. ಆ್ಯಸ್ ಯೂಶ್ವಲ್ ಹೋಗ್ತಾ ನಾವು ನಮಗೆ ಬ್ರೇಕ್ಫಾಸ್ಟ್ ಇರಲಿಲ್ಲ ಅಂತ ನಾವು ಶೀರ್ಷೆ ನಮ್ಮಲ್ಲಿ ತಿಂದ್ಕೊಂಡು ನನಗೆ ಐಸ್ ಕ್ರೀಮ್ ಬೇಕಿತ್ತು ಅಂತ ತಿಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ನನ್ನ ಕಸಿನ್ಸ್ ಎಲ್ಲರೂ ಇದ್ದಾರೆ, ಅವ್ರ ಜೊತೆ ಹೋಗ್ತಿದ್ದೆ. ಮತ್ತು ನಾನು ಡೆಸ್ಟಿನಿ ರೀಚ್ ಆಗಿದ ತಕ್ಷಣ ನನಗೆ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಆಗೋಯ್ತು ಯಾವಾಗ ಆಡ್ತೀನೋ ಗೇಮ್ಸ್ ಅಂತ. ಆದಮೇಲೆ ಇದೆಲ್ಲ ನೋಡಿ ಸಖತ್ ವ್ಯೂ ಪಾಯಿಂಟ್ ಮಾತ್ರ ಮಸ್ತಿತ್ತು. ಸಖತ್ ಹೈಜಿನಿಕ್ ಆ್ಯಂಡ್ ಮೈಂಟೈನ್ ಮಾಡಿದರು ಸಖತ್ತಾಗಿ. ಎಲ್ಲ ಕಡೆ ಸೆಕ್ಯೂರಿಟೀಸ್ ಎಲ್ಲ ಇದ್ದು ಫೋಟೋಸ್ ತೆಗೆಸ್ಕೊತಿದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡ್ದಿರ ತೆಗೆಸ್ಕೊಂಡೆಲ್ಲ ನಾನು ಎಲ್ಲ ನೋಡ್ತಿದ್ದೆ. ನೋಡಿಕೊಂಡು ಒಳಗಡೆ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗಿದ ತಕ್ಷಣ ಅವರು ₹400 ಕಟ್ಟಿ ಲಾಕರ್ ಕೊಡ್ತೀವಿ ಅಂದರು. ಅವೆಲ್ಲ ನಮ್ಮ ಕಸಿನ್ ನೋಡ್ಕೊತಾರೆ ಅಂದ್ಬಿಟ್ಟು ನಾವು ಚಕ ಚಕ ಅಂತೆಲ್ಲ ಒಳಗಡೆ ಎಂಟ್ರಿ ಆಗಿ ನಾವು ಗೇಮ್ಸ್ ಆಡ್ತಿದ್ವಿ. ಇದನ್ನು ಮಾತ್ರ ನಾನು ಮಸ್ಟ್ ಆ್ಯಂಡ್ ಟ್ರೈ, ಯಾರ್ಯಾರಿಗೆ ಧೈರ್ಯಶಾಲಿ ಇರ್ತಾರೋ ಅವರೆಲ್ಲ ಇದನ್ನು ಮಸ್ಟ್ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟು ಟ್ರಬಲ್ ಕೊಡ್ತು ನನಗಿದು. ನಾನು ಫಸ್ಟೇ ಅದು ಆಡಿದ್ದಕ್ಕೆ ನನಗೆ ಇನ್ಯಾವ ಗೇಮ್ಸು ಆಡಬಾರ್ದು ಅನಿಸ್ಬಿಡ್ತು. ಅಷ್ಟು ಇರಿಟೇಷನ್ ಮತ್ತು ನನಗೆ ಭಯ. ಇಲ್ಲಿ ನೋಡಿದ್ರೆ ಮೇಲೆ ಇರ್ತೀವಿ, ಮೇಲೆ ನೋಡಿದ್ರೆ ಕೆಳಗಡೆ ಇರ್ತೀವಿ, ಹಂಗೆ ಅನ್ನಿಸ್ತಿತ್ತು. ಅದೆಲ್ಲ ಪಾದೆ ಬಿದ್ದುಕೊಂಡು ಆಚೆ ಬಂದಮೇಲೆ ಈ 4 ಜನ ಹುಡುಗೀರು ನೋಡಿ ತುಂಬ ಖುಷಿ ಆಗೋಯ್ತು. ಅವರು ಆ ಬೊಂಬೆನ ಇಟ್ಕೊಂಡು ಏನೋ ಮಾಡ್ತಿದ್ರು. ಅದೆಲ್ಲ ನೋಡ್ಕೊಂಡು ನಮ್ಮ ಗೇಮ್ಸ್ ಆಡೋದಕ್ಕೆ ಬಂದ್ವಿ. ಇದನ್ನು ಮಾತ್ರ ಎಲ್ಲರೂ ಆಡಬೇಕು ಎಂಜಾಯ್ ಮಾಡೋದಕ್ಕೆ. ನಾವು ಅದೆಲ್ಲ ಮುಗಿಸ್ಕೊಂಡು ತುಂಬ ಟಯರ್ಡ್ ಆಗೋಗಿತ್ತು ಅಂತ ಚಾಕ್ಲೇಟ್ ಕಾಫಿ ಅನಿಸುತ್ತೆ ಅದು ತಗೊಂಡು, ಮತ್ತು ನಮ್ಮಮ್ಮ ಸ್ವೀಟ್ ಕಾರ್ನ್ ತೊಗೊಂಡಿದ್ರು. ನಾವು ಅದನ್ನೆರಡು ಶೇರ್ ಮಾಡ್ಕೊಂಡು ತಿಂತಿದ್ವಿ. ಅದಾದಮೇಲೆ ನನಗೆ ಗೇಮ್ಸ್ ಇನ್ನೂ ಆಡಬೇಕು ಅಂತ ಅನ್ನಿಸ್ತು. ಎಲ್ಲ ಆಡೋದಕ್ಕೆ ನಮ್ಮ ಅಕ್ಕ ಇದನ್ನು ಸಜೆಸ್ಟ್ ಮಾಡಿದ್ರು, ಇದು ಆಡೋಣ ನಡೀರಿ ಅಂತ. ಇದನ್ನೆಲ್ಲ ನಾವು ನಮ್ಮ ಕಸಿನ್ಸ್ ಜೊತೆ ಎಲ್ಲ ಸೇರ್ಕೊಂಡು ಆಡಿ ಅಷ್ಟರೊತ್ತರಲ್ಲೇ ಒಂದು 4 ಗಂಟೆ ಆಗೋಗಿತ್ತು. ಇದನ್ನು ಲಾಸ್ಟಲ್ಲಿ ಆಡಿದ್ವಿ. ಇದನ್ನು ಆಡೋದ್ರಲ್ಲಿ ನನಗೆ ಎಷ್ಟು ಭಯ ಆಯಿತು ಅಂದರೆ ಅಷ್ಟು ಭಯ ಆಯಿತು. ಇನ್ಯಾವತ್ತೂ ಈ ಗೇಮ್ ಆಡಲೇಬಾರ್ದು ಅನ್ನಿಸ್ತು. ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಕೆಳಗಡೆ ಬಿಟ್ಬಿಡುತ್ತೆ. ಅದೆಲ್ಲ ಕಷ್ಟ ನೋಡಿ ನಮ್ಮ ಅಕ್ಕನ ಮಕ್ಕಳ ಜೊತೆ ಎಲ್ಲ ಊಟ ಮಾಡೋದಕ್ಕೆ ಬಂದ್ವಿ ನಾವು. ಎಲ್ಲರಿಗೂ ಬಿರಿಯಾನಿ ಮತ್ತು ಒಂದು ಜ್ಯೂಸ್ ಎಲ್ಲ ಕೊಡಿಸಿ ಸಖತ್ತಾಗಿ ಎಂಜಾಯ್ ಮಾಡಿ. ಬಿರಿಯಾನಿ ಮಾತ್ರ ಮಸ್ತಿತ್ತು. ಬಿರಿಯಾನಿ ಮಾತ್ರ ಸಖತ್ತಾಗಿ, ಎಷ್ಟು ಸಖತ್ತಾಗಿತ್ತಂದರೆ ಅಷ್ಟು ಸಖತ್ತಾಯಿತು. ಇನ್ನು ಸ್ವಲ್ಪ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಇದೆಲ್ಲ ನೋಡಿಕೊಂಡು ಅಷ್ಟರೊತ್ತಲ್ಲೇ ತುಂಬ ಲೇಟ್ ಆಗೋಗಿತ್ತು. ಅವರು ಎಲ್ಲ ಆಲ್ಮೋಸ್ಟ್ ಎಲ್ಲ 5 ಗಂಟೆಗೆ ಎಲ್ಲ ಕ್ಲೋಸ್ ಆಗ್ತಿದ್ದವು ವಾಟರ್ಸ್ದೆಲ್ಲ. ಅದು ನಾವು ವೇವ್ ಪೂಲ್ ಆಡಿಕೊಂಡು ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಅಷ್ಟೊತ್ತರಲ್ಲಿ 6 ಗಂಟೆ ಆಗೋಗಿತ್ತು.